ಫ್ರೆಂಡ್ಸ್ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಅಂದ್ಬಿಟ್ಟು. ನಾನೊಂದು ರೀಸೆಂಟಾಗಿ ಇವಾಗ ಸ್ವಲ್ಪ ಜನದ ಬಗ್ಗೆ ನಾನು ಹೇಳ್ತೀನಿ. ಇವಾಗ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಹೇಳೋದ್ರಿಂದ ನೀವು ಸ್ವಲ್ಪ ಚೇಂಜ್ ಆಗಿ ದಯವಿಟ್ಟು. ಇವಾಗ ನಾನು ಹೇಳೋದು ಏನಂದರೆ ಆ್ಯಂಬುಲೆನ್ಸು ಅವರು ತುಂಬ ಸ್ಪೀಡಲ್ಲಿ ಇರ್ತಾರೆ. ಎಮರ್ಜೆನ್ಸಿ ಇದ್ದಾಗ ತುಂಬ ಸ್ಪೀಡಲ್ಲಿ ಇರ್ತಾರೆ. ಅವ್ರ ಕೈಯಲ್ಲಿ ಕಂಟ್ರೋಲ್ ಇರೋಲ್ಲ. ಅಂಥವ್ರ ಮುಂದೆ ಸೈರನ್ ಆಗ್ತಾಗ ಸ್ಪೀಡಲ್ಲಿ ಬರ್ತಾ ಇರಬೇಕಾದ್ರೆ ದಯವಿಟ್ಟು ದಾರಿ ಬಿಟ್ಬಿಡಿ. ಈ ಕಾರ್ಗಳೇ ಆಗಲಿ, ಗಾಡಿಗಳೇ ಆಗಲಿ, ಬಸ್ಗಳೇ ಆಗಲಿ, ಈ ಆಟೋಗಳೇ ಆಗಲಿ, ಅದ್ರಲ್ಲಿ ತುಂಬ ಆಟೋದವರು ಸಡನ್ನಾಗಿ ಆ್ಯಂಬುಲೆನ್ಸಿಂದನೇ ಜೋರಾಗಿ ಹೋಗೋಕೆ ನೋಡ್ತಾರೆ. ಟೂ ವೀಲರ್ ಅವರು ಅಷ್ಟೇ ಜೋರಾಗಿ ಹೋಗಿ ನೋಡ್ತಾರೆ. ಅದೆಂಥ ಟ್ರಾಫಿಕ್ ಇರಲಿ, ಆ್ಯಂಬುಲೆನ್ಸಿಂದನೇ ಜೋರಾಗಿ ಹೋಗೋ ಥರ ನೋಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಬುಲೆನ್ಸಿಂದ ಮುಂದೆ ಯಾವತ್ತೂ ಸ್ಪೀಡಲ್ಲಂತೂ ಹೋಗಕ್ಕೆ ಹೋಗ್ಬಿಡಿ. ಏನಕ್ಕಂದರೆ ಮುಂದ್ಗಡೆ ನೀವು ಹೋಗ್ತಾ ಇರ್ತೀರಿ, ಆ್ಯಂಬುಲೆನ್ಸ್ ಹಿಂದೆ ಇರುತ್ತೆ. ಮುಂದೆ ಇರೋ ಕಾರ್ ಏನೋ ಸಡನ್ನಾಗಿ ಅಡ್ಡ ಬಂತು, ನೀವು ಬ್ರೇಕ್ ಹಿಡಿದ್ರಿ ಅಂದರೆ ಆ್ಯಂಬುಲೆನ್ಸ್ ಅವ್ರು ಬ್ರೇಕ್ ಹಿಡಿಯೋಕ್ಕಾಗಲ್ಲ. ಬ್ರೇಕ್ ಹಿಡಿಯೋಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ್ಯಂಬುಲೆನ್ಸ್ ಅವ್ರಿಗೆ ದಾರಿ ಅನ್ನೋದು ಬಿಡಿ. ಯಾಕೆ ನಾಳೆ ದಿನ ನಿಮಗೂ ಏನಾದರೂ ಎಮರ್ಜೆನ್ಸಿ ಅನ್ನೋದಾದಾಗ ನೀವು ಆ್ಯಂಬುಲೆನ್ಸಲ್ಲಿ ಓಡಬೇಕಾಗುತ್ತೆ. ಅವಾಗ ನಿಮಗೂ ಈ ಥರ ಯಾರಾದರೂ ಮಾಡಿದ್ರೆ ನಿಮ್ಮ ಪ್ರಾಣಕ್ಕೆ ತುಂಬ ಅಪಾಯ ಇರುತ್ತೆ. ಅದಕ್ಕೆ ಇಂಥ ಟ್ರಾಫಿಕಲ್ಲಿ ಆಗಲಿ, ಸಿಗ್ನಲಲ್ಲೇ ಆಗಲಿ ದಯವಿಟ್ಟು ಸಿಗ್ನಲ್ ಜಂಪ್ ಮಾಡಿ. 500 ರೂಪಾಯಿ ಬೀಳುತ್ತೆ, ಇಲ್ಲ ಅಂತಲ್ಲ, ಬೀಳಲಿ. ಬೇರೆಯವ್ರ ಪ್ರಾಣ ನೀವು ಕಾಪಾಡ್ತೀರಲ್ವಾ, ಅದರಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು 500 ರೂಪಾಯಿ ಹಿಂದೆ ಮುಂದೆ ಮುಖ ನೋಡ್ದಂಗೆ ನೀವು ಸಿಗ್ನಲ್ ದಾಟಿ, ಏನು ಪರವಾಗಿಲ್ಲ. ನಾನು ಎಷ್ಟೊಂದು ಸಿಗ್ನಲ್ಗಳು ದಾಟಿದ್ದೀನಿ, ಇಲ್ಲ ಅಂತಲ್ಲ, ಕೇಸ್ಗಳು ಬಿದ್ದವೆ. ಹಂಗಂದ್ಬಿಟ್ಟು ನನ್ನ ಹತ್ರ ಬೇಜಾನ್ ದುಡ್ಡು ಐತೆ ಅನ್ನೋದು ಏನೂ ಇಲ್ಲ. ಬಿದ್ದವೆ, ಒಂದು 7-8 ಬಿದ್ದವೆ. ಯಾಕಂದರೆ ನಮಗೂ ನಾಳೆ ದಿನ ಅಂತ ಪರಿಸ್ಥಿತಿ ಬಂದಾಗ ನಮಗೂ ಅದ್ರ ನೋವು ಗೊತ್ತಾಗುತ್ತೆ. ದಯವಿಟ್ಟು ಹಿಂದೆ ಅಂತೂ ಹೋಗ್ಬೇಡಿ, ಮುಂದೆನೂ ಹೋಗಕ್ಕೆ ಹೋಗ್ಬಿಡಿ. ಆ್ಯಂಬುಲೆನ್ಸ್ ಅವರು ಎಮರ್ಜೆನ್ಸಿ ಕೇಸ್ ಬಂತು ಅಂದಾಗ ಊಟ ನಿದ್ದೆ ಇಲ್ದಂಗೆ ಡೇಯಿಂದ ನೈಟ್ವರೆಗೂ ಡ್ಯೂಟಿ ಮಾಡ್ತಾರೆ. ನಿದ್ದೆಗಳು ಸರಿಯಾಗಿ ಮಾಡೋಕ್ಕಾಗಲ್ಲ ಆ್ಯಂಬುಲೆನ್ಸ್ ಡ್ರೈವರ್ಗಳು ತುಂಬಾ ಇದು. ಅಂದರೆ ಅವ್ರ ಬಗ್ಗೆ ನಾವು ಹೊಗಳ್ತಿಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಿ. ಆ್ಯಂಬುಲೆನ್ಸ್ ಅವ್ರು ಯಾವ ಥರ ಅಂತ. ಅವ್ರು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಒಂದಿನ ರಜೆ ಹಾಕೋಕ್ಕಾಗಲ್ಲ. ಇಷ್ಟೆಲ್ಲ ತುಂಬ ಪ್ರಾಬ್ಲಮ್ಸ್ ಇರ್ತವೆ. ಮನೆ ಸೆಂಟಿಮೆಂಟ್ಸ್ ಇರ್ತವೆ, ಮನೆ ಕಷ್ಟಗಳು ಅಷ್ಟೆಲ್ಲ ಇರ್ತವೆ. ಅಷ್ಟೆಲ್ಲ ಬಿಟ್ಟು ಅವರು ಡ್ಯೂಟಿ ಮಾಡಿಕೊಂಡು ಪೇಮೆಂಟ್ ಏನೋ ತೊಗೊತಾರೆ, ಅದು ಸೆಕೆಂಡ್ರಿ. ಅವ್ರ ಪ್ರಾಣ ಒತ್ತೆ ಇಟ್ಟು ಜೀವಗಳನ್ನ ಕಾಪಾಡ್ತಾರಲ್ಲ, ಅದಕ್ಕೆ ತುಂಬ ಮೆಚ್ಚಬೇಕಾಗಿರೋದೆ. ದಯವಿಟ್ಟು ಅಂಥವ್ರಿಗೆ ಯಾವುದೇ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ. ಹಿಂದೆ ಹೋಗೋದು ಮುಂದೆ ಹೋಗೋದು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಜಾಗ ಅನ್ನೋದು ಬಿಟ್ಕೊಡಿ. ಇಲ್ಲಾಂದರೆ ಅಕಸ್ಮಾತ್ ಅವ್ರೇನಾದ್ರು ನಿಮ್ಮ ಗಾಡಿಗೆ ಟಚ್ ಮಾಡಿದ್ರು, ಇಲ್ಲ ನಿಮ್ಮ ಟೂ ವೀಲರ್ ಟಚ್ ಮಾಡಿದ್ರು, ಪ್ರಾಣನೇ ಹೋಯ್ತು ಅಂದ್ರೆ ಅದಕ್ಕೆ ಜವಾಬ್ದಾರಿ ಅವರಲ್ಲ. ಯಾಕೆ ಕೇಸ್ ಇದ್ದಾಗ ಅವರು ಆದಷ್ಟು ಟ್ರೈ ಮಾಡ್ತಾರೆ. ಕಂಟ್ರೋಲ್ ಸಿಕ್ಕಿಲ್ಲ ಅಂದರೆ ಅವರು ಏನೂ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಆ್ಯಂಬುಲೆನ್ಸ್ ಅವ್ರಿಗೆ ದಾರಿ ಬಿಟ್ಕೊಡಿ. ನಾನು ಮೊನ್ನೆ ನೋಡಿದೆ, ರೀಸೆಂಟಾಗಿ 2 ಡೇಸ್ ಬ್ಯಾಕ್ ನಮ್ಮ ಮನೆ ಹತ್ರ MS ರಿಂಗ್ ರೋಡಲ್ಲಿ ಆ್ಯಂಬುಲೆನ್ಸ್ ಬರ್ತಾ ಇರಬೇಕಾದ್ರೆ ಒಬ್ಬ ಟೂ ವೀಲರ್ ಅವನು ಜಾಗ ಬಿಡ್ತಾನೆ ಇಲ್ಲ. ಫ್ರೆಂಡ್ಸ್, ಬಿಡ್ತಾನೆ ಇಲ್ಲ ಜಾಗ. ಬೇಕಂತ ನಿಧಾನಕ್ಕೆ ಹೋಗೋದು, ಕಿವಿಗೆ ಇಯರ್ಫೋನ್ ಹಾಕೊಂಡ್ಬಿಟ್ಟವ್ರೆ. ಆಮೇಲೆ ನಾನೇ ಬೈದು ಮಾಡಿಸ್ಕೊಂಡಿದ್ದು, ಸೈಡ್ ಬಿಡಿಸಿದ್ದು. ಸೈರನ್ ಹಾಕಿತ್ತು, ಆ್ಯಂಬುಲೆನ್ಸ್ ಎಮರ್ಜೆನ್ಸಿ ಇತ್ತು, ಹೊರಗಡೆ ನೋಡಿ ಪೇಷಂಟು. ಅದರಿಂದ ಹೇಳ್ತೇನೆ, ದಯವಿಟ್ಟು ಆ್ಯಂಬುಲೆನ್ಸ್ ಅವ್ರಿಗೆ ದಾರಿ ಬಿಟ್ಕೊಡಿ. ಅವ್ರೊಂದಿನ ನೆಮ್ಮದಿ ನಿದ್ದೆ ಮಾಡೋಕ್ಕಾಗಲ್ಲ. ಅವ್ರ ಪ್ರಾಣ ಒತ್ತೆ ಇಟ್ಟು ಬೇರೆಯವ್ರ ಪ್ರಾಣ ಕಾಪಾಡ್ತಾರೆ. ಅದರಿಂದ ದಯವಿಟ್ಟು ದಾರಿ ಬಿಟ್ಕೊಡಿ ಆ್ಯಂಬುಲೆನ್ಸ್ ಅವ್ರಿಗೆ. ಎಂಥ ಪರಿಸ್ಥಿತಿಲಿದ್ರು ನೀವು ಫೋನ್ ಮಾಡಿದ್ರೆ ಬಂದುಬಿಡ್ತಾರೆ. ನಿಮ್ಗೆ ಈ ಥರ ಆಗೈತೆ, ಎಮರ್ಜೆನ್ಸಿ ಆಗೈತೆ ಅಂದಾಗ ಬಂದುಬಿಡ್ತಾರೆ. ಅದಕ್ಕೋಸ್ಕರ ದಾರಿ ಬಿಟ್ಕೊಡಿ. ಓಕೆ ಫ್ರೆಂಡ್ಸ್, ನಾನು ಇಷ್ಟೊಳಗೆ ಇದು ಮಾಡ್ತೀನಿ. ದಯವಿಟ್ಟು ಫಾಲೋ ಮಾಡಿ ನನ್ನ ಚಾನಲ್ನ. ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಗುಡ್ ಈವ್ನಿಂಗ್.